ಪ್ರತಿ ಛಿದ್ರಗೊಂಡ ಬೀದಿಯಲ್ಲೂ ಸಂಘರ್ಷದ ಪ್ರತಿಧ್ವನಿಗಳು ಪ್ರತಿಧ್ವನಿಸುತ್ತಿರುವ ಯುದ್ಧಪೀಡಿತ ಭೂಮಿಯ ಹೃದಯಭಾಗದಲ್ಲಿ ಒಬ್ಬ ಏಕಾಂತ ವ್ಯಕ್ತಿ ನಿಂತಿತ್ತು. ಅವನ ಹೆಸರು ಯೆಥಾನ್, ದಣಿದ ಕಣ್ಣುಗಳ ಆದರೆ ದೃಢ ಸಂಕಲ್ಪ ಹೊಂದಿರುವ ಸೈನಿಕ. ಯೆಥಾನ್ ಯುದ್ಧದ ಭೀಕರತೆಯನ್ನು ಕಂಡನು, ನಷ್ಟದ ಕುಟುಕನ್ನು ಅನುಭವಿಸಿದನು ಮತ್ತು ಯುದ್ಧದ ಪಟ್ಟುಬಿಡದ ಹಿಡಿತದ ಕಹಿಯನ್ನು ಅನುಭವಿಸಿದನು. ಆದರೂ ಅವ್ಯವಸ್ಥೆ ಮತ್ತು ಹತಾಶೆಯ ನಡುವೆ ಅವರು ಭರವಸೆಯ ಮಿನುಗುವಿಕೆಗೆ ಅಂಟಿಕೊಂಡರು. ಒಂದು ದಿನ ಶಾಂತಿಯು ಮೇಲುಗೈ ಸಾಧಿಸುತ್ತದೆ ಎಂಬ ಭರವಸೆ. ಧ್ವಂಸಗೊಂಡ ನಗರದ ಮೇಲೆ ಮುಂಜಾನೆ ಮುರಿಯುತ್ತಿದ್ದಂತೆ ಯೆಥಾನ್ ಮತ್ತೊಮ್ಮೆ ಮುಂಚೂಣಿಯಲ್ಲಿ ತನ್ನನ್ನು ತಾನು ಕಂಡುಕೊಂಡನು. ಯುದ್ಧದ ಕ್ರೂಸಿಬಲ್ನಲ್ಲಿ ಮುನ್ನುಗ್ಗಿದ ಒಡನಾಡಿಗಳಿಂದ ಸುತ್ತುವರಿಯಲ್ಪಟ್ಟನು. ಬರಲಿರುವ ಗಂಟೆಗಳು ಹಿಂದೆಂದಿಗಿಂತಲೂ ತಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತವೆ ಎಂದು ತಿಳಿದಿದ್ದ ಅವರು ಒಟ್ಟಾಗಿ ಮುಂಬರುವ ದಾಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಶತ್ರುಗಳು ಮುಂದುವರೆದರು. ಉಕ್ಕಿನ ಮತ್ತು ಕೋಪದ ಪಟ್ಟುಬಿಡದ ಉಬ್ಬರವಿಳಿತ, ಗುಂಡೇಟಿನ ಕಿವುಡ ಗರ್ಜನೆ ಮತ್ತು ಗಾಯಾಳುಗಳ ಕಿರುಚಾಟದ ನಡುವೆ ಯೆಥಾನ್ ತನ್ನ ಎಲ್ಲ ಶಕ್ತಿಯಿಂದ ಹೋರಾಡಿದನು. ಅವನ ಹೃದಯವು ಭಯ ಮತ್ತು ನಿರ್ಣಯದ ಯುದ್ಧಭೂಮಿಯಾಗಿತ್ತು. ಯುದ್ಧದ ಬಿಸಿಯಲ್ಲಿ ಯೆಥಾನ್ ಅವ್ಯವಸ್ಥೆಯ ನಡುವೆ ಕಚ್ಚಾ ಮಾನವೀಯತೆಯ ಕ್ಷಣಗಳನ್ನು ಮೆಲುಕು ಹಾಕಿದರೂ ಗಾಯಗೊಂಡ ವೈರಿಯು ಕರುಣೆಗಾಗಿ ತಲುಪುತ್ತಾನೆ. ಒಬ್ಬ ಒಡನಾಡಿ ಇನ್ನೊಬ್ಬನನ್ನು ಉಳಿಸಲು ತಮ್ಮ ಪ್ರಾಣವನ್ನು ಪಣಕ್ಕಿಡುತ್ತಾನೆ. ಈ ಕ್ಷಣಿಕ ಕ್ಷಣಗಳು ಕತ್ತಲೆಯಾದ ಸಮಯದಲ್ಲೂ ಅವರೆಲ್ಲರನ್ನೂ ಒಟ್ಟಿಗೆ ಬಂಧಿಸಿದ ದುರ್ಬಲವಾದ ಎಳೆಯನ್ನು ಅವನಿಗೆ ನೆನಪಿಸಿದವು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ ಮತ್ತು ಯುದ್ಧವು ಉಲ್ಬಣಗೊಂಡಾಗ ಯೆಥಾನ್ ತನ್ನ ಮೇಲೆ ಆಯಾಸದ ಭಾರವನ್ನು ಅನುಭವಿಸಿದನು. ಆದರೆ ಅವನು ಮಣಿಯಲು ನಿರಾಕರಿಸಿದನು. ಧೈರ್ಯದ ಮೀಸಲುಗಳನ್ನು ಅವನು ಹೊಂದಿದ್ದನೆಂದು ಅವನಿಗೆ ತಿಳಿದಿರಲಿಲ್ಲ. ಅಂತಿಮವಾಗಿ ಗುಂಡೇಟಿನ ಕೊನೆಯ ಪ್ರತಿಧ್ವನಿಗಳು ರಾತ್ರಿಯಲ್ಲಿ ಮರೆಯಾಗುತ್ತಿದ್ದಂತೆ ಯೆಥಾನ್ ಯುದ್ಧದ ಭಗ್ನಾವಶೇಷಗಳ ನಡುವೆ ನಿಂತರೂ ಬಿದ್ದ ಒಡನಾಡಿಗಳು ಮತ್ತು ಸೋಲಿಸಿದ ಶತ್ರುಗಳಿಂದ ಸುತ್ತುವರೆದರು. ನಿಶ್ಚಲತೆಯ ಆ ಕ್ಷಣದಲ್ಲಿ ಅವರು ಭರವಸೆಯ ಮಿನುಗುವಿಕೆಯನ್ನು ಅನುಭವಿಸಿದರು. ಒಂದು ದಿನ ಸಂಘರ್ಷದ ಗುರುತುಗಳು ಗುಣವಾಗುತ್ತವೆ ಮತ್ತು ಜಗತ್ತು ಮತ್ತೊಮ್ಮೆ ಶಾಂತಿಯನ್ನು ತಿಳಿಯುತ್ತದೆ ಎಂಬ ಭರವಸೆ. ಮತ್ತು ಮುಂದಿನ ಹಾದಿಯು ದೀರ್ಘವಾಗಿದ್ದರೂ ಮತ್ತು ಅಪಾಯದಿಂದ ತುಂಬಿದ್ದರೂ ಯೆಥಾನ್ ಅದನ್ನು ಮುಂದುವರಿಸಲು ಪ್ರತಿಜ್ಞೆ ಮಾಡಿದರು. ಕತ್ತಲೆಯಾದ ಸಮಯದಲ್ಲೂ ಸಹ ಮಾನವ ಆತ್ಮವು ಸಹಿಸಿಕೊಳ್ಳಬಲ್ಲದು ಎಂಬ ನಂಬಿಕೆಯಿಂದ ಪ್ರೇರೇಪಿಸಲ್ಪಟ್ಟಿದೆ. ಏಕೆಂದರೆ ಯುದ್ಧದ ಮೂಸೆಯಲ್ಲಿ ನಿಜವಾದ ಶೌರ್ಯವು ಭಯದ ಅನುಪಸ್ಥಿತಿಯಲ್ಲಿ ಅಲ್ಲ, ಆದರೆ ಅದರ ನೆರಳಿನಲ್ಲಿ ಎತ್ತರವಾಗಿ ನಿಲ್ಲುವ ಧೈರ್ಯದಲ್ಲಿದೆ ಎಂದು ಅವರು ಕಲಿತರು.